ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಏನಪ್ಪ ಆರ್ ಸಿ ಬಿ ಯಾರ್ಯಾರನ್ನ ಇಟ್ಕೊತಾರೆ, ಯಾರ್ಯಾರನ್ನ ರಿಲೀಸ್ ಮಾಡ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಆರ್ ಸಿ ಬಿ 2025 ಕಪ್ ಹೊಡೆದ್ರು. ಸೂಪರ್. 18 ವರ್ಷ ಬೇಕಾಗಿತ್ತು ನಾವು ಕಪ್ ಹೊಡೆಯೋಕ್ಕೆ. ಓಕೆ, ಒಳ್ಳೆ ಸ್ಕ್ವಾಡು, ಮ್ಯಾನೇಜ್ಮೆಂಟ್ ಒಳ್ಳೆ ಸ್ಕ್ವಾಡ್ನ ತಗೊಂಡ್ರು. ಬಟ್ ಇನ್ವೆಸ್ಟ್ ಮಾಡ್ದಂಗೆ ನಾವು ಪರ್ಫಾರ್ಮೆನ್ಸ್ ತಗೊಂಡಿದ್ದೀವ ಅಂದರೆ ಇಲ್ಲಿ ಎಕ್ಸಾಂಪಲ್ ತೊಗೊಬೇಕಂದ್ರೆ ಲಿಯಾಮ್ ಲಿವಿಂಗ್ಸ್ಟನ್, ರಶೀದ್ ಸಲಾಮ್, ಇವರಿಬ್ಬರು ಒಬ್ಬರು 8 ಕೋಟಿ 8.7 ಕ್ರೋರ್ ಏನೋ ಕೊಟ್ಟಿದ್ದೀವಿ, ಒಬ್ರಿಗೆ 6 ಕ್ರೋರ್ ಕೊಟ್ಟಿದ್ದೀವಿ. ಬಟ್ ಬೇರೆಯವ್ರಿಗೂ ಜಾಸ್ತಿನೇ ಇನ್ವೆಸ್ಟ್ ಮಾಡಿದ್ದೀವಿ. ಬಟ್ ಚಾನ್ಸ್ ಸಿಕ್ಕಿದಾಗ ಅವರು ಯೂಸ್ ಮಾಡ್ಕೊಂಡಿಲ್ಲ. ರಶೀದ್ ಆಗಲಿ ಲಿವಿಂಗ್ಸ್ಟನ್ ಆಗಲಿ ಯೂಸ್ ಮಾಡ್ಕೊಂಡಿಲ್ಲ. ಏನಕ್ಕಪ್ಪ ಇದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ನಮ್ಮದು ಬಲಿಷ್ಠವಾದ ಸ್ಕ್ವಾಡು ಇರೋದ್ರಲ್ಲಿ, ಅದಕ್ಕೇ ಟ್ರೋಫಿ ಗೆದ್ದಿದ್ದು. 18 ವರ್ಷ ಬೇಕಾಯಿತು ನಾವು ಟ್ರೋಫಿ ಹೊಡೆಯೋಕ್ಕೆ. ಬಟ್ ನವೆಂಬರಲ್ಲಿ ನಾವು ರಿಟೆನ್ಷನ್ನು ಕೊಡಬೇಕು. ಎಷ್ಟು ಜನ ರಿಟೆನ್ಷನ್ ಮಾಡ್ಕೊತಾ ಇದ್ದೀರಾ, ಎಷ್ಟು ಜನ ರಿಲೀಸ್ ಮಾಡ್ತಾಯಿದ್ದೀರಾ, ಅದನ್ನೆಲ್ಲ ನಾವು ನವೆಂಬರ್ ನೆಕ್ಸ್ಟ್ ಮಂತಲ್ಲಿ ನಾವು ಅದನ್ನು ಕೊಡಬೇಕು. ಸೊ ಅದರಲ್ಲಿ ಮೇಯ್ನ್ ತೊಗೊಳೋದಾದರೆ ಲಿವಿಂಗ್ಸ್ಟನ್ ಬಂದು 8.7 ಕೋಟಿ ಕೊಟ್ಟು ತೊಗೊಂಡಿದ್ದೀವಿ. ಬಟ್ ಅಪ್ಪ ಆಡಿರೋದು ಎಷ್ಟು ಮ್ಯಾಚ್ ಆಡಿದ್ದಾರೆ ಅಂದರೆ 10 ಮ್ಯಾಚ್ ಆಡಿದ್ದಾರೆ ಮರ್ಯ. 10 ಮ್ಯಾಚು. ಅದರಲ್ಲಿ ಅವ್ರದ್ದು ನಮಗೆ ಆರ್ ಸಿ ಬಿ ಹೊಡೆದಿರೋದು 112 ಅಷ್ಟೇ. ಇದೇನು ಗುರು 112? ಆವ್ರೇಜ್ ಎಷ್ಟು ಗೊತ್ತಾ? 16 ಪರ್ ಮ್ಯಾಚ್ಗೆ ಬರೀ 16 ರನ್ ಹೊಡೆದಿದ್ದಾರೆ. ಸ್ಟ್ರೈಕ್ ರೇಟ್ ತೊಗೊಂಡ್ರೆ 133. ಸೊ ಆರ್ ಸಿ ಬಿ ಈಗ ಅವ್ರ ಜಾಬ್ ಖಾಲಿಯಾಗಿದೆ. ಅದಕ್ಕೆ ಫಿಲ್ ಮಾಡ್ಕೊಬೇಕಂದ್ರೆ 8.7 ಕೋಟಿ ಬಿಗ್ ಅಮೌಂಟ್ ಅಂತಲೇ ಹೇಳ್ಬೋದು. ಲಿವಿಂಗ್ಸ್ಟನ್ನ ಮೋಸ್ಟ್ ಪ್ರಾಬಬ್ಲಿ ರಿಲೀಸ್ ಮಾಡ್ತಾರೆ ಅಂದ್ಕೊತೀನಿ. ಅದ್ರ ನೆಕ್ಸ್ಟ್ ಬಂತು ಅಂದರೆ ಸ್ವಪ್ನಿಲ್ ಸಿಂಗ್ ಅವ್ರದ್ದು ಏನು ಫಾಲ್ಟ್ ಇಲ್ಲ ಕಣ್ರಿ. ಯಾಕಂದರೆ 2024 ನಾವು ಪ್ಲೇ ಆಫ್ಗೆ ಕಾಲಿಡೋಕ್ಕೆ ಮೇಯ್ನ್ ಕಾರಣ ಅವರೇ. 7 ಮ್ಯಾಚ್ ಆದಮೇಲೆ ಇವಯ್ಯ ವಿಕೆಟ್ ತೆಗೆದ್ರೇ ಗುರು ನಾವು ವಿನ್ ಆಗೋದು ಅಂತಲೇ ಆಗ್ಬಿಟ್ಟಿತ್ತು. ಆ ಥರ 2024 ಅಷ್ಟು ಚೆನ್ನಾಗಿ ಆಡಿದವ್ರನ್ನ 2025 ಏನಕ್ಕೆ ಅವ್ರನ್ನ ಒಂದು ಮ್ಯಾಚು ಆಡಿಸಿಲ್ಲ ಅದು ಗೊತ್ತಿಲ್ಲ. ಮ್ಯಾನೇಜ್ಮೆಂಟು ಆಡಿಸ್ಲಿಲ್ಲ. ಮೇ ಬಿ ಅವ್ರ ಪ್ಲ್ಯಾನಿಂಗ್ ಇರ್ಬೋದು, ಇವ್ರನ್ನ ಬಿಟ್ಟು 2 ಕೋಟಿ ಬೇರೆ ಯಾರನ್ನ ಹೊಸ ಪ್ರತಿಭೆಗೆ ಚಾನ್ಸ್ ಕೊಡೋಣ ಅಂತಲೂ ಇರಬಹುದು. ಲೆಗ್ ಸ್ಪಿನ್ನರ್ನ ನೋಡೋಣ, ಇಲ್ಲ ಅಂತಂದರೆ ಆಫ್ ಸ್ಪಿನ್ನರ್ನ ತೊಗೊಳೋಣ ಅನ್ನೋ ಪ್ಲ್ಯಾನಿಂಗ್ ಇರ್ಬೋದು. ಬ್ಯಾಟಿಂಗ್ ಪ್ರದರ್ಶನವೂ ಇತ್ತು, ಬೌಲಿಂಗು ಚೆನ್ನಾಗಿ ಮಾಡೋರು, ಫಸ್ಟ್ ಓವರೇ ವಿಕೆಟ್ ತಂದು ಕೊಡೋರು ಸ್ವಪ್ನಿಲ್ ಸಿಂಗು. ಬಟ್ ಅವ್ರದ್ದು ಪರ್ಫಾರ್ಮೆನ್ಸು 2025 ನಾವು ನೋಡೇ ಇಲ್ಲ. ಯಾಕಂದರೆ ಅವ್ರಿಗೆ ಚಾನ್ಸೇ ಸಿಕ್ಕಿಲ್ಲ. ಸೊ ಹಂಗಾಗಿ ಅವ್ರನ್ನ ಮೋಸ್ಟ್ ಪ್ರಾಬಬಲಿ ರಿಲೀಸ್ ಮಾಡಿಬಿಡ್ತಾರೆ. ಅದಾದಮೇಲೆ ರಶೀದ್ ಸಲಾಮ್ನ ತೊಗೊಂಡ್ರೆ 6 ಕೋಟಿ ಕೊಟ್ಟು ತೊಗೊಂಡಿದ್ದೀವಿ. 2025 IPL ಅವ್ರಿಗೆ 2 ಮ್ಯಾಚ್ ಆಡೋಕ್ಕೆ ಚಾನ್ಸ್ ಸಿಕ್ಕಿದೆ, ಒಂದೇ ವಿಕೆಟು. ವಿಕೆಟ್ ಓಕೆ. ಬಟ್ ಎಕಾನಮಿ ನೋಡಿದ್ರೆ ನಾವು 11.62 ನಿಯರ್ಲಿ 12 ಟಚ್ ಆಗೋಗಿದೆ. ಇಂಪ್ಯಾಕ್ಟ್ ಏನಿಲ್ಲ. ಇಂಪ್ಯಾಕ್ಟ್ ಅಂಡರ್ ಪರ್ಫಾರ್ಮೆನ್ಸ್ ಅಂತ. ಇಷ್ಟೆಲ್ಲ ಪ್ಲೇಯರ್ಸ್ ಬಗ್ಗೆ ಆದರೆ ನೆಕ್ಸ್ಟ್ ಇಯರ್ ಚಾಂಪಿಯನ್ ಪಟ್ಟ ತೊಗೊಳಕ್ಕೆ ಆರ್ ಸಿ ಬಿ ಏನು ಮಾಡ್ತಾರೆ, ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನು ಪ್ಲ್ಯಾನ್ ಮಾಡ್ತಾರೆ, ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ. ನೆಕ್ಸ್ಟ್ ವೀಡಿಯೋ ಮಾಡಿದರೆ ಇದ್ರ ಬಗ್ಗೆ ಮಾತಾಡೋಣ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.